ತರಗತಿಯಲ್ಲಿ ನಾವು ವರ್ಣಮಾಲೆ ಹಾಗೂ ಅದರ ವಿಧಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಇಂದು ನಾವು ಒತ್ತಕ್ಷರಗಳು ಹಾಗೂ ಗುಣಿತಾಕ್ಷರಗಳ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲಿಗೆ ಒತ್ತಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳಿಗೆ ನಾವು ಒತ್ತಕ್ಷರಗಳನ್ನ ಬರಿತಾ ಹೋಗ್ತೇವೆ. ನಾನು ಅದನ್ನ ಓದ್ತಾ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಕ ಕೆ ಕಾವತ್ತು, ಖ ಕೆ ಖಾವತ್ತು, ಗ ಕೆ ಗಾವತ್ತು, ಘ ಕೆ ಘಾವತ್ತು, ನ್ಯಾ ಕೆ ನ್ಯಾವತ್ತು, ಚ ಕೆ ಚಾವತ್ತು, ಛ ಕೆ ಛಾವತ್ತು, ಜ ಕೆ ಜಾವತ್ತು, ಝ ಕೆ ಝಾವತ್ತು, ನ್ಯಾ ಕೆ ನ್ಯಾವತ್ತು, ಟ ಕೆ ಟಾವತ್ತು, ಠ ಕೆ ಠಾವತ್ತು, ಡ ಕೆ ಡಾವತ್ತು, ಢ ಕೆ ಢಾವತ್ತು, ನ ಕೆ ನಾವತ್ತು, ತ ಕೆ ತಾವತ್ತು, ಠ ಕೆ ಥಾವತ್ತು, ದ ಕೆ ದಾವತ್ತು, ಧ ಕೆ ಧಾವತ್ತು, ನ ಕೆ ನಾವತ್ತು, ಪ ಕೆ ಪಾವತ್ತು, ಫ ಕೆ ಭಾವತ್ತು, ಬ ಕೆ ಬಾವತ್ತು, ಭ ಕೆ ಭಾವತ್ತು, ಮ ಕೆ ಮಾವತ್ತು, ಯ ಕೆ ಯಾವತ್ತು, ರ ಕೆ ರಾವತ್ತು, ಲ ಕೆ ಲಾವತ್ತು, ವ ಗೆ ವಾವತ್ತು, ಶ ಗೆ ಶಾವತ್ತು, ಶ ಗೆ ಶಾವತ್ತು, ಸ ಗೆ ಸಾವತ್ತು, ಹ ಗೆ ಹವತ್ತು, ಳ ಗೆ ಳಾವತ್ತು. ಈ ರೀತಿಯಾಗಿ ಒತ್ತಕ್ಷರಗಳನ್ನು ನಾವು ಅಕ್ಷರಗಳಿಗೆ ಕೊಡುತ್ತೇವೆ. ಮುಂದೆ ಈಗ ನಾವು ಕನ್ನಡ ಗುಣಿತಾಕ್ಷರಗಳ ಬಗ್ಗೆ ಅಧ್ಯಯನ ಮಾಡೋಣ. ನಾವು ಕಾಗುಣಿತವನ್ನ ಕಲಿಯೋದಕ್ಕಿಂತ ಮುಂಚೆ ಗುಣಿತಾಕ್ಷರಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಆ ಗುಣಿತಾಕ್ಷರಗಳು ಹೀಗಿವೆ. ಕ ಪ್ಲಸ್ ಅ ಕ, ವ್ಯಂಜನದ ಜೊತೆಗೆ ಸ್ವರ ಸೇರಿ ಅದು ಸಂಪೂರ್ಣ ವ್ಯಂಜನವಾಗುತ್ತೆ. ಕ ಪ್ಲಸ್ ಅ ಕ, ಇದು ಕ ಅರ್ಧಾಕ್ಷರ, ಅದಕ್ಕೆ ಸ್ವರ ಸೇರಿದಾಗ ಕ ಅನ್ನುವಂಥ ಒಂದು ವ್ಯಂಜನ ರೂಪುಗೊಳ್ಳುತ್ತದೆ. ಕ ಪ್ಲಸ್ ಆ ಕ, ಇದನ್ನ ನಾವು ಕಕಿಳಿ ಕ ಅಂತ ಹೇಳಿ ಓದ್ತೇವೆ. ಕ ಪ್ಲಸ್ ಇ ಕಿ, ಕ ಗುಣಿಸು ಕಿ. ಕ ಪ್ಲಸ್ ಇ ಕಿ, ಕ ಗುಣಿಸು ದೀರ್ಘ ಕಿ. ಕ ಪ್ಲಸ್ ಉ ಕು, ಇದನ್ನ ಕ ಕೊಂಬು ಕು ಎಂದು ಹೇಳುತ್ತೇವೆ. ಕ ಪ್ಲಸ್ ಉ ಕು. ಕ ಪ್ಲಸ್ ರು ಕೃ. ಕ ಪ್ಲಸ್ ಎ ಕೆ, ಕ ಕೆ ತ್ವ ಕೆ. ಕ ಪ್ಲಸ್ ಎ ಕೆ, ಕ ಕೆ ದೀರ್ಘ ಕೆ. ಕ ಪ್ಲಸ್ ಐ ಕೈ, ಕ ಕೈ ತ್ವ ಕೈ. ಕ ಪ್ಲಸ್ ಓ ಕೋ, ಕ ಕೋ ತ್ವ ಕೋ. ಕ ಪ್ಲಸ್ ಓ ಕೋ, ಕ ಕೋ ದೀರ್ಘ ಕೋ. ಕ ಪ್ಲಸ್ ಔ ಕೌ, ಕ ಕೌ ತ್ವ ಔ. ಕ ಪ್ಲಸ್ ಅಂ ಕಂ, ಇದನ್ನ ಕಾಕೊಂಡ್ ಸೊನ್ನೆ ಕಂ. ಕ ಪ್ಲಸ್ ಅಹ ಕಹ, ಕ ಕೆ ಸೊನ್ನೆ ಕಹ ಎಂದು ಹೇಳುತ್ತೇವೆ. ಅರ್ಥ ಆಗಿದೆ ಅಲ್ವಾ? ಸರಿ, ಮುಂದಿನ ತರಗತಿಯಲ್ಲಿ ನಾವು ಕಾಗುಣಿತಗಳನ್ನ ಹೇಗೆ ಬರೆಯುವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.